ಕಲಿಗಾಲ ಕೆಟ್ಟೋಯ್ತು, ಪ್ರಪಂಚ ಹಾಳಾಗೋಯ್ತು, ಪ್ರಪಂಚನೇ ಕೆಟ್ಟೋಯ್ತು ಅಂತ ಹೇಳ್ತಾರೆ. ಪ್ರಪಂಚನೂ ಕೆಟ್ಟಿಲ್ಲ, ಕಲಿಗಾಲನೂ ಕೆಟ್ಟಿಲ್ಲ. ಕೆಟ್ಟಿರೋದು ಮನುಷ್ಯರ ಮನಸ್ಸು, ಮನುಷ್ಯನ ಬುದ್ಧಿ ಹಾಳಾಗಿರೋದು. ಯಾವ ರೀತಿ ಹಾಳಾಗಿದೆ, ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಕಣ್ಣಿಂದ ನೋಡ್ತಾ ಇದ್ದೀರಾ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳ್ಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ಆಲ್ರೆಡಿ ನಿಮಗೂ ಕೂಡ ಗೊತ್ತಾಗಿರುತ್ತೆ. ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಏನಿದೆ ಅಂತ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಾನು ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ರೊಟ್ಟಿ ಮಾಡಬೇಕು. ಒಂದಿಷ್ಟು ಕಟಿ ರೊಟ್ಟಿ, ತಿಳು ರೊಟ್ಟಿ, ಕಡಕ್ ರೊಟ್ಟಿ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಕಟ್ಟೋಕ್ಕೆ ಅಂತ. ರೊಟ್ಟಿ ಮಾಡ್ತಾನೆ ಒಂದು ಯೋಚನೆ ಮಾಡ್ತಾ ಇದೆ. ತಲೆಯಲ್ಲಿ ಹಂಗೆ ಓಡ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಏನೇ ಕೆಲಸ ಮಾಡಿದ್ರು ತಲೆಯಲ್ಲಿ ಓಡ್ತಾ ಇರುತ್ತೆ. ಮಾಡೋ ಕೆಲಸಕ್ಕಿಂತ ಗಮನ ತಲೆಯಲ್ಲಿ ಬೇರೆ ಕಡೆನೇ ಓಡ್ತಾ ಇರುತ್ತೆ. ಅದು ಏನು ಹೋಗ್ತಾ ಇದೆ ತಲೆಯಲ್ಲಿ, ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಮುಂದೆ ನಿಮಗೆ ಹೇಳ್ತಾ ಬರ್ತೀನಿ. ನಾನು ಯಾವ ರೀತಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಏನು ಈ ರೀತಿ ಎಲ್ಲ ಹಿಟ್ಟು ಕಲಿಸ್ಕೊತಾ ಇದ್ದಾರೆ ಅಂತ. ಇದನ್ನು ಫಸ್ಟ್ ಟೈಮು ನಾನು ಈ ರೀತಿ ಟ್ರೈ ಮಾಡ್ತಾ ಇರೋದು. ಯಾಕಂದರೆ ನಾನು ಯಾವತ್ತೂ ಮಾಡಿರಲಿಲ್ಲ. ನಮ್ಮ ಫ್ರೆಂಡ್ ಹೇಳಿದರು, ಈ ರೀತಿ ಮಾಡಿದ್ರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಚಪಾತಿ ಥರ ರೊಟ್ಟಿನ ತೀಡ್ಬೋದು, ತುಂಬಾ ಈಸಿ ಆಗುತ್ತೆ, ಮಾಡೋಕ್ಕೆ ಕೂಡ ತುಂಬ ಸುಲಭ ಆಗುತ್ತೆ ಅಂತ. ನಾನು ಯಾವತ್ತೂ ಮಾಮೂಲಿ ತಣ್ಣೀರಲ್ಲೇ ನಾನು ಹಿಟ್ಟು ಕಲಿಸ್ಕೊಂಡು ಮಾಡೋದು. ಇವತ್ತು ಬಿಸಿನೀರಲ್ಲಿ ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ನೋಡೋಣ ರೊಟ್ಟಿ ಯಾವ ರೀತಿ ಬರುತ್ತೆ ಅಂತ. ನನಗೆ ತುಂಬ ತಿಳುವಾಗಿ ರೊಟ್ಟಿ ಬೇಕಾಗಿತ್ತು. ಅದಕ್ಕೋಸ್ಕರ ಈ ರೀತಿ ನಾನು ಮಾಡೋಣ. ತಟ್ಟಿ ಮಾಡೋಕ್ಕೆ ಹೋದರೆ ಸೌಂಡ್ ಜಾಸ್ತಿ ಆಗುತ್ತೆ, ಎಷ್ಟು ರೊಟ್ಟಿ ಮಾಡ್ತಾಳೆ ಅಂತ ಅಂದ್ಕೊತಾರೆ. ಇದನ್ನೂ ಒಂದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ಇದನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಯಾವ ರೀತಿ ಬರುತ್ತೆ ಅಂತ ಮುಂದೆ ನಿಮಗೂ ಕೂಡ ಗೊತ್ತಾಗುತ್ತೆ, ತೋರಿಸ್ತೀನಿ. ಈಗ ನನ್ನ ತಲೆಯಲ್ಲಿ ಏನು ಓಡ್ತಾ ಇದೆ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಇವಾಗ ನಿಮ್ಮ ಹತ್ರ ನಾನು ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನು ಬೆಳಗ್ಗೆ ಹೀಗೆ ಕೂತ್ಕೊಂಡಾಗ ಸ್ವಲ್ಪ ಫೋನ್ ನೋಡೋಣ ಅಂತ ಫೋನ್ ಓಪನ್ ಮಾಡಿದ್ರೆ ಅಲ್ಲಿ ಬಂದಿರೋ ವಿಚಾರ, ಅಲ್ಲಿ ನಾನು ನೋಡ್ತಾ ಇರೋದು ವಿಡಿಯೋನ ತುಂಬ ಮನಸ್ಸಿಗೆ ನೋವು ಮಾಡ್ತು. ಕಣ್ಣೀರು ಬರೋಷ್ಟು ನೋವಾಯಿತು ನನಗೆ. ಕಣ್ಣೀರು ಬರೋಷ್ಟು ಅಂತಲ್ಲ, ಅದು ಮನುಷ್ಯನ ಜನ್ಮನೇ ಬೇಡ ಅನ್ನಿಸ್ಬಿಡ್ತು. ಅಷ್ಟು ಕೆಟ್ಟದಾಗಿ ಅನಿಸುತ್ತು ನನ್ನ ಮನಸ್ಸಿಗೆ. ತುಂಬಾ ಅಂದರೆ ತುಂಬ ಕೆಟ್ಟದ್ದು ಅನಿಸುತ್ತು. ಯಾಕೆ ಜನಗಳು ಈ ರೀತಿ ಬದುಕ್ತಾ ಇದ್ದಾರೆ? ಯಾಕೆ ಜನದ ಹತ್ರ ಇಷ್ಟೊಂದು ಕೆಟ್ಟ ಬುದ್ಧಿ ಬರ್ತಾ ಇದೆ? ಇದರಿಂದ ಇವ್ರಿಗೆ ಏನು ಸಿಗ್ತಾ ಇದೆ? ಇದರಿಂದ ಎಷ್ಟು ಲಾಭ ಇದೆ? ಇನ್ನೊಬ್ಬರನ್ನ ಮೋಸ ಮಾಡಿ ಇಷ್ಟೊಂದು ನಷ್ಟ ಮಾಡೋದ್ರಿಂದ ಇವ್ರಿಗೆ ಏನೆಲ್ಲ ಆಗ್ತಾ ಇದೆ? ಅವರೂ ನರಕ ಅನುಭವಿಸ್ತಾರೆ, ಇನ್ನೊಬ್ರಿಗೂ ನರಕ ಕೊಡ್ತಾರೆ ಜೀವನ. ಅದು ಯಾಕೆ ಇಷ್ಟೊಂದು ನೀಚವಾಗಿ ಬದುಕ್ತಾ ಇದ್ದಾರೆ? ಇಷ್ಟೊಂದು ನೀಚರು ಯಾಕಾದರೂ ಜನ? ತಿನ್ನೋದೆಲ್ಲ ಹೊಟ್ಟೆಗೆ ಅನ್ನನೇ ತಿಂತಾರೆ, ಆದರೆ ಸಗಣಿ ತಿಂದವ್ರ ಥರ ಯಾಕೆ ಆಡ್ತಾ ಇದ್ದಾರೆ ಅಂತ ನನಗೆ ಸತ್ಯವಾಗಲೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ತಿನ್ನೋದೇನೋ ಬೇರೆ ಏನಾದರೂ ತಿಂತಾಯಿದ್ರೆ ಬೇರೆ ಏನೋ ಮಾಡ್ತಾಯಿದ್ದಾರೆ ಅಂತ ನಾವು ಅನ್ಕೋಬೋದು. ತಿನ್ನೋದೆಲ್ಲ ಚೆನ್ನಾಗಿ ತಿಂತಾರೆ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಅನ್ನ ಬಿಟ್ಟರೆ ಬೇರೆ ಏನೂ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಅವ್ರು ಅನ್ನನೇ ತಿನ್ನೋದು, ಮಾಡೋದು ಮಾತ್ರ ಕಚಡ ಕೆಲಸಗಳು. ಈ ಕಚಡ ಕೆಲಸ ಯಾವಾಗ ನಿಲ್ಲಿಸ್ತಾರೆ, ಈ ಕಚಡ ಬುದ್ಧಿ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ ಬಾಯಲ್ಲಿ ಹೇಳ್ತಾರೆ ಯಾರಾದ್ರೂ. ಅಂದರೆ ಹೆಂಗೆ ಹೇಳ್ತಾರಂದರೆ, ಮಾಮೂಲಿ ಮಾತಿಗೆ ಬರುತ್ತೆ, ಪ್ರಪಂಚ ಕೆಟ್ಟೋಯ್ತು ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ಪ್ರಪಂಚ ಎಲ್ಲಿ ಕೆಟ್ಟು ಹೋಗಿಲ್ಲ. ಪ್ರಪಂಚ ಹಿಂಗಿದೆ, ಹಂಗೆ ಇದೆ. ಪ್ರಪಂಚದಲ್ಲಿ ನಡೀತಾ ಇರೋ ಜನಗಳು, ಬದುಕ್ತಾ ಇರೋ ಜನಗಳು ಕೆಟ್ಟು ಕೆರ ಹಿಡಿದು ಸತ್ಯನಾಶ ಆಗಿ ಹೋಗ್ಬಿಟ್ಟಿದ್ದಾರೆ. ಇಷ್ಟು ಸತ್ಯನಾಶ ಜನನ, ಇಷ್ಟು ಕೆಟ್ಟು ಹೋಗಿರೋ ಜನನ ಸತ್ಯವಾಗ್ಲೂ ಭೂಮಿ ಮೇಲೆ ಬದುಕಬಾರ್ದಂಥ ದೇವರಲ್ಲಿ ನಾನು ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ. ಇವರನ್ನು ಬದುಕಿಸ್ಲೇಬೇಡ ಭಗವಂತ ಅಂತ ಹೇಳ್ತೀನಿ. ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಹೆಣ್ಮಕ್ಳನ್ನ ಎಷ್ಟು ನರಕ ಮಾಡಿ ನೀವು ಸಾಯಿಸ್ತಾ ಇದ್ದೀರಾ. 9 ತಿಂಗಳು ಮಗು ಹಿಡಿದು ಬಿಡೋಂಗಿಲ್ಲ ಅಂದರೆ ಇವರು ಎಂಥ ಜನ ಹೇಳಿ. 9 ತಿಂಗಳು ಮಗುಗೆ ಬಿಡಲ್ಲ, 5 ವರ್ಷದ ಮಗುಗೆ ಬಿಡಲ್ಲ. ನೀವೇ ಕಣ್ಣಾರೆ ನೋಡ್ತಾ ಇದ್ದಾರೆ ಎಷ್ಟು ನಡೀತಾ ಇದೆ ಈ ಭೂಮಿ ಮೇಲೆ ಅಂತ. ಈಗಿನ ಜನಗಳು ಭೂಮಿಗೆ ಭಾರವಾಗಿ ನಿಂತ್ಕೊಂಡಿದ್ದಾರೆ. ಭೂಮಿ ತಾಯಿ ಒಂದು ಸತಿ ಬಾಯಿ ತೆಗೆದು ಬಿಡಲಿ ಅನ್ನೋಷ್ಟು ನನಗೆ ಕೋಪ ಇದೆ ಇವಾಗ. ಭೂಮಿ ತಾಯಿ ಬಾಯಿ ತೆಗೆದು ಬಿಡಬೇಕು, ಎಲ್ಲರೂ ಮುಳುಗಿ ಹೋಗಿಬಿಡ್ಬೇಕಾದ್ರೆ. ಅದಕ್ಕೆ ಇನ್ನೂ ಪ್ರಳಯಗಳು ಆಗ್ತಾ ಇದ್ದಾವೆ ನೋಡಿ, ಬರ್ತಾ ಇದೆ, ಹತ್ತತ್ರ ಬರ್ತಾ ಇದೆ. ಯಾವಾಗ ಬೆಂಕಿ ಮಳೆ ಸುರಿದೋಗುತ್ತೋ ಗೊತ್ತಿಲ್ಲ, ಸುರಿಬೇಕು, ಈ ಪ್ರಪಂಚ ಎಲ್ಲ ಸುಟ್ಟೋಗ್ಬಿಡ್ಬೇಕು ಇಲ್ಲಿ. ಅಷ್ಟು ನೀಚವಾದ ಜನಗಳು ಎಲ್ಲ ಹೋಗ್ಬಿಡ್ಬೇಕು. ಇಷ್ಟು ಹೊಲಸು ಪ್ರಪಂಚದಲ್ಲಿ ಇಷ್ಟೆಲ್ಲ ಕಣ್ಣಿಲೆ ನೋಡಿಕೊಂಡು ಇಂಥದ್ದೆಲ್ಲ ಕೇಳ್ಕೊಂಡು ಬದುಕೋದಕ್ಕಿಂತ ಎಲ್ಲ ಮುಳುಗೋದ್ರೇ ಬೆಸ್ಟ್ ಅನಿಸ್ಬಿಟ್ಟಿದೆ ನನಗೆ. ಎಲ್ಲ ಮಕ್ಕಳನ್ನ ಹಿಂಸೆ ಮಾಡಿ ಈ ಥರ ನಿಮ್ಮ ಸುಖಕ್ಕೋಸ್ಕರ ಹೆಣ್ಮಕ್ಳನ್ನ ಸಾಯಿಸ್ತಿದ್ರಲ್ಲ ಗಂಡಸ್ರೇ, ನಿಮಗೆ ಎಷ್ಟು ಏನು ತೊಗೊಂಡು ಹೊಡಿಬೇಕು?
ಎಲ್ಲ ಗಂಡಸ್ರನ್ನ ಹೇಳ್ತಾ ಇಲ್ಲ, ಎಲ್ಲ ಗಂಡಸರು ಆ ಥರ ಇಲ್ಲ. ಕೆಟ್ಟ ಗಂಡಸರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ನೀವು ಈ ರೀತಿ ಮಾಡಿ ಮಕ್ಕಳ ಜೀವನನ ತೆಗಿತಿದ್ರಲ್ಲ ಹೆಣ್ಮಗುಳನ್ನ, ನಿಮ್ಗೆ ಏನು ಸಿಗ್ತಾ ಇದೆ ಅದರಿಂದ ಮತ್ತೆ ನೀವು ನರಕನೇ ಅನುಭವಿಸೋದು. ನೀವೇನು ಸುಖದಲ್ಲಿ ಸಾಯಲ್ಲ. ನಿಮ್ಗೇನು ಒಳ್ಳೆ ಕೆಲಸ ಮಾಡ್ಬೋದಂತ ಸನ್ಮಾನ ಮಾಡಿ ನಿಮ್ಗೇನು ಆರತಿ ಎತ್ತಿ ಊರಲ್ಲಿ ಇಟ್ಕೊಳ್ಳಲ್ಲ. ಮತ್ತೆ ಜೈಲಿಗೆ ಕಳಿಸ್ತಾರೆ. ಮತ್ತೆ ನೀವು ಅಂಥದ್ದನ್ನು ನೀವು ಮಾಡಿ ನೀವು ಅಷ್ಟು ನರಕ ಅನುಭವಿಸ್ತಾರೆ ಅಂತ ಕಣ್ಣಿಲ್ಲ ಇನ್ನೊಬ್ರದ್ದು ನೋಡಿನೂ ಮತ್ತೆ ನೀವು ಅದೇ ಕೆಲಸಕ್ಕೆ ಕೈ ಹಾಕ್ತೀರಂದರೆ ನಿಮ್ಮದು ಎಷ್ಟು ಕಚಡ ಬುದ್ಧಿ ಇರಬೇಡ, ನಿಮ್ಮದು ಬುದ್ಧಿಯಲ್ಲಿ ಎಷ್ಟು ಸಗಣಿ ತುಂಬಿಕೊಂಡಿರಬೇಡ. ನಿಮಗೆ ಅರಿವೇ ಇಲ್ಲದ ಪ್ರಕಾರ ನೀವು ಬದುಕ್ತಾ ಇದ್ದೀರಾ ಭೂಮಿ ಮೇಲೆ. ಯಾಕೆ ಬದುಕ್ತಾ ಇದ್ದೀರಾ ಇಷ್ಟೊಂದು ನೀಚವಾಗಿ? ಎಲ್ಲಾದರೂ ಹಾಳ್ಬಾವಿ ಬಿದ್ದು ಸತ್ತೋಗ್ಬಾರ್ದಾ ನಿಮ್ಮಂಥವರು? ಯಾಕೆ ಇಷ್ಟೊಂದು ನರ್ಕ ಪ್ರಪಂಚನ ನರ್ಕ ಮಾಡಿ ಇಡ್ತಾ ಇದ್ದೀರಾ ನೀವು ಇಲ್ಲಿ? ಎಷ್ಟಂತ ಹೆತ್ತವರು ಹೆಣ್ಮಕ್ಳನ್ನ ಜೋಪಾನ ಮಾಡಿ ಕುತ್ಕೊಳ್ಳೋದಾಗತ್ತೆ. ಎಷ್ಟು ಕೆಲಸಗಳಿರುತ್ತೆ ಜೀವನದಲ್ಲಿ, ಸಂಸಾರದಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ. ಸಂಸಾರಕ್ಕೆ ಅಂತ ದುಡಿಬೇಕಾ, ಅವ್ರ ಸಂಸಾರನ ನಿಭಾಯಿಸ್ಬೇಕಾ, ಕಷ್ಟ ಸುಖ ನೋಡ್ಕೋಬೇಕಾ, ಮಕ್ಕಳು ಓದು ಬರಹ ನೋಡ್ಕೋಬೇಕಾ, ಅಥವಾ ಹೆಣ್ಮಕ್ಳನ್ನೇ ನಾವು ಕಾಯ್ಕೊಂಡು ಕೂತ್ಕೋಬೇಕಾ? ಎಷ್ಟು ಅಂತ ಕಷ್ಟನ, ಎಷ್ಟು ಅಂತ ನರಕನ ಇಲ್ಲಿ ತೋರಿಸ್ತಾ ಇರೋದು. ನಿಮ್ಮಂಥ ಎಲ್ಲೋ ಒಂದೊಂದು ಕೆಟ್ಟು ಹುಳುಗಳದಿಂದ ಇಲ್ಲಿ ಹೆಣ್ಮಕ್ಳನ್ನ ಹೆತ್ತವರು ಜನ್ಮನ ಹೆಂಗಾಗಿದೆ ಅಂದರೆ, ಹೆಣ್ಮಗು ಎಲ್ಲಿ ಯಾವಾಗ ಏನಾಗ್ಬಿಡುತ್ತೋ ಅಂತ ಜೀವದಲ್ಲಿ ಜೀವ ಇರಲ್ಲ. ಏನೋ ನೈಟ್ ಆದರೆ ನಿದ್ದೆ ಬರಲ್ಲ, ಬೆಳಗ್ಗೆ ಆದರೆ ಮಕ್ಕಳನ್ನ ಕಾಯ್ಕೊಂಡಿರಬೇಕು. ಎಷ್ಟೊಂದು ನರಕ ಅನುಭವಿಸ್ತಾ ಇದ್ದಾರೆ, ಎಷ್ಟೊಂದು ಶಾಪ ಇಡ್ತಾರೆ. ಆದರೂ ಆ ಶಾಪ ನಿಮಗೆ ತಟ್ತಾ ಇಲ್ಲ. ನೀವು ಹೆಣ್ಮಕ್ಳನ್ನ ಈ ರೀತಿ ಮಾಡಿ ಸಾಯಿಸ್ತಾ ಇದ್ದೀರಲ್ಲ, ನಿಮಗೆ ಏನು ಸಿಗ್ತಾ ಇದೆ ನೀವೇ ಒಂದು ಸತಿ ಯೋಚನೆ ಮಾಡಿ. ನಿಮಗೇನಾದರೂ ಇದರಿಂದ ಏನಾದರೂ ಲಾಭ ಸಿಗ್ತಾ ಇದೆಯಾ? ಇನ್ನೊಬ್ಬರು ಮನೆ ಹೆಣ್ಮಕ್ಳನ್ನ ಇಷ್ಟು ಕ್ರೂರವಾಗಿ ಸಾಯಿಸ್ತಿರಲ್ಲ, ನಿಮಗೆ ಏನು ಅನಿಸೋದೇ ಇಲ್ವಾ ಮನಸ್ಸಿಗೆ? ಸಿಕ್ಕಿದೆ ಒಂದು ಹೆಣ್ಣು ಸಾಕು. ಒಂದು 5 ನಿಮಿಷಕ್ಕೆ ಹೆಣ್ಮಗು ಸಿಕ್ಕಿಬಿಟ್ರೆ ಅದನ್ನು ಒಂದು 5 ವರ್ಷ ಆಗಲಿ, ಅದು 9 ತಿಂಗಳದಾಗಲಿ, ಅದು 1 ವರ್ಷದಾಗಲಿ ಅದನ್ನೇ ಬಿಡೋದೇ ಇಲ್ಲ. ಇಷ್ಟು ನಿಮಗೆ ಅಷ್ಟೊಂದಿದ್ದರೆ ಹೋಗ್ರಿ. ಇದ್ದಾರೆ ಪ್ರಪಂಚದಲ್ಲಿ ಅಂಥ ಜನಗಳು, ನಿಮ್ಮಂಥ ಕೆಟ್ಟೋದವರೇ ಇದ್ದಾರೆ ಅಂಥ ಜನ. ಅವ್ರ ಹತ್ರ ಹೋಗ್ರಿ. ಅವ್ರ ಹತ್ರ ಏನಿರುತ್ತೋ ನಿಮ್ಮ ತಿಂಡಿನ ತೀರಿಸ್ಕೋಬೇಕಲ್ಲಿ ಹೋಗಿ. ಇಲ್ಲಿ ಹಾದಿ ಬೀದಿಯಲ್ಲಿ ಸಿಗೋ ಮಕ್ಕಳನ್ನ ಈ ರೀತಿ ಮಾಡ್ತಿರಲ್ಲ, ನಿಮಗೇನು ಅನಿಸೋದೇ ಇಲ್ವಾ? ನಿಮ್ಮ ಮನಸ್ಸಿಗೆ ಸ್ವಲ್ಪ ಆದರೂ ಅಯ್ಯೋ ಅಂತ ಅನಿಸಲ್ಲ? ನಿಮ್ಮ ಮನೇಲೂ ತಾಯಿ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ. ಎಲ್ಲ ನಿಮ್ಗೆ ಅವ್ರ ಜೊತೆಯಲ್ಲಿ ಹುಟ್ಟಿ ಬೆಳೆದು ನೀವು ಮತ್ತೆ ಇನ್ನೊಬ್ಬರು ಮನೆ ಹೆಣ್ಮಕ್ಕಳನ್ನ ಈ ಥರ ಹಾಳು ಮಾಡಿ ಸಾಯಿಸ್ತಿರಲ್ಲ. ಅವ್ರು ಹುಟ್ಟಿದ ಜೀವನನೇ ಇಲ್ಲ ಅನ್ನೋಂಗೆ ಮಾಡಿಬಿಡ್ತಿರಲ್ಲ. ಹೆತ್ತವ್ರ ಕಷ್ಟ ಏನಂತ ನಿಮಗೆ ಗೊತ್ತಾ? ನಿಮಗೆ ಬರೀ ನೀವು ಇಷ್ಟೆಲ್ಲ ನರಕ ಮಾಡಿ ಹೋದ್ರು ನಿಮ್ಮ ಹೆತ್ತವರು ನಿಮ್ಮ ಜೈಲಿಗೆ ಹಾಕಿದ್ರೇನೋ ಗೊಳೋ ಅಂತ ಅಳ್ತಾರಲ್ಲ ತಾಯಂದರು, ಅವ್ರ ಕಷ್ಟ ನಿಮಗೆ ಗೊತ್ತಾ? ಮಗ ಇಂಥ ಕೆಟ್ಟ ಕೆಲಸ ಮಾಡಿದಾನಂದ್ರೂ ಅವಳಿಗೆ ಮಗನ ಮೇಲೆ ಹಂಬಲ ಬರ್ತಾ ಇರುತ್ತೆ, ನನ್ನ ಮಗ ಜೈಲಿಗೆ ಹೋದಂತ. ಯಾಕಂದರೆ ಅದು ಹೆತ್ತ ಕರುಳು ಅಷ್ಟು ಉರಿತಾ ಇರುತ್ತೆ. ನಿಮಗೆ ಏನು ಅರಿವಿಲ್ದಂಗೆ ನಿಮ್ಮ ಸುಖಕ್ಕೋಸ್ಕರ, ನಿಮ್ಮ ಇದಕ್ಕೋಸ್ಕರ ನೀವು ಯಾರ್ಯಾರ್ದೋ ಜೀವನನ ಬಲಿ ತಗೊಂಡು ಒಂದು ಮಗುನ ಬಿಡಲ್ಲ, ಒಂದು ಓಡಾಡೋ ಹೆಣ್ಮಕ್ಳನ್ನ ಬಿಡಲ್ಲ. ಒಂದು ಕೆಟ್ಟವ್ರಂತ ಇರ್ತಾರಲ್ಲ ಅಂಥವ್ರ ಹತ್ರ ನೀವು ಎಲ್ಲೇ ಹೋಗಿ ಸಾಯಲ್ಲ. ಅಲ್ಲಿ ಹೋಗೋಕ್ಕಾಗಲ್ಲ ನಿಮಗೆ ಅಲ್ವಾ? ಅಲ್ಲಿ ಹೋಗ್ಬಿಟ್ರೆ ನಿಮ್ಮ ಜೀವನನೇ ಇಡಲ್ಲ ಅನಿಸುತ್ತೆ ಅವರು. ಅಂಥವ್ರ ಕೈಗೆ ಸಿಗ್ಬೇಕು ನೀವು. ಇಚಿಕಿ ಬಿಸಾಕ್ಬಿಡ್ಬೇಕು ಅವ್ರು ನಿಮ್ಮನ್ನು. ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಕೈಗೆ ಸಿಕ್ಬಿಟ್ರೆ ನಾನೇ ಕತ್ತರಿಸಿ ಬಿಸಾಕ್ಬಿಡ್ತೀನಿ ನಿಮ್ಮನ್ನು, ಅಷ್ಟು ಕೋಪ ಬರ್ತಾಯಿದೆ ನನಗೆ. ಫಸ್ಟು ಪ್ರಪಂಚದಲ್ಲಿ ಇರೋದೊಂದು ಜೀವನನ ಮನುಷ್ಯತ್ವವಾಗಿ ಬಾಳಿ, ಮಾನವೀಯತೆಯಿಂದ ಬಾಳಿ. ಜೀವನದಲ್ಲಿ ಒಂದೇ ಜೀವನ ಇರೋದು, ಮತ್ತೆ ಮತ್ತೆ ಇದು ಸಿಗಲ್ಲ ಈ ಜನ್ಮ. ಸಿಕ್ಕಿರೋ ಜನ್ಮನ ಒಳ್ಳೆ ರೀತಿಯಿಂದ ಬದುಕಿ ಬಾಳಿ ತೋರಿಸಿ, ಎತ್ತೋರ ಹೊಟ್ಟೆನೂ ಉರಿಸಿ, ಇನ್ನೊಬ್ರು ಹೊಟ್ಟೆನೂ ಉರಿಸಿ ಭೂಮಿ ಮೇಲೆ ಬದುಕ್ತಿರಲ್ಲ. ಹುಳ ಬಿದ್ದು ಸಾಯಬೇಕು. ನಿಂತ ಜಾಗದಲ್ಲೇ ನಿಮಗೆ ದೊಡ್ಡ ರೋಗ ಬಂದು ಸತ್ತೋಗ್ಬಿಡ್ಬೇಕು ನೀವು. ನಿಮ್ಗೇನು ಬೈಯೋದು, ನನ್ನ ಯಾವ ಪದಗಳಲ್ಲಿ ಬೈಬೇಕಂತ ಗೊತ್ತಿಲ್ಲ, ಅಷ್ಟು ನನಗೆ ಹೊಟ್ಟೆ ಉರಿತಾ ಇದೆ. ಆ ಬೆಳಗ್ಗೆ ವಿಡಿಯೋ ನೋಡಿದಾಗಂತೂ ಇನ್ನೂ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದು ಮುಂಚೆ ಎಲ್ಲ ನೋಡಿದ್ದು ಮರ್ತೋದಂಗೆ ಆಗುತ್ತೆ. ಆದರೆ ಮತ್ತೆ ಮತ್ತೆ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಇವತ್ತು. ಆ ಹುಡುಗಿ ಯಾರಂತ, ಹುಡುಗಿ ಹೆಸ್ರು ನನಗೆ ಅಷ್ಟೊಂದು ಬರ್ತಾಯಿಲ್ಲ. ಆ ಹುಡುಗಿ ನ್ಯಾಯ ಕೊಡಿಸಿ ಆ ಹುಡುಗಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಆ ಹುಡುಗಿ ಬಗ್ಗೆ ವಿಡಿಯೋ ಮಾಡೋದ್ರಲ್ಲಿ ಯಾರೋ ಒಬ್ಬರು ಮಾಡಿದ್ರು, ಅವ್ರಿಗೆ ಏನು ನರಕ ಕೊಟ್ರಿ? ನ್ಯಾಯದ ಕಡೆ ನಿಂತ್ಕೊಂಡವ್ರಿಗೆ ಇಲ್ಲಿ ನರಕ ತೋರಿಸ್ತಾ ಇದ್ದಾರೆ ಜನನೂ ಹಂಗೆ ಇದೆ. ದುಡ್ಡಿನ ಹಿಂದೆ ಹೋಗ್ತಾ ಇದೆ ಜನ ಇವಾಗ. ಮನುಷ್ಯರಿಗೆ ಬೆಲೆ ಇಲ್ಲ, ಮನುಷ್ಯತ್ವಗೂ ಬೆಲೆ ಇಲ್ಲ. ದುಡ್ಡು ಒಂದಿದ್ದರೆ ಸಾಕು, ಏನು ಬೇಕಾದರೂ ಮಾಡಿಬಿಡ್ತಾರೆ ಈ ಪ್ರಪಂಚದಲ್ಲಿ. ದುಡ್ಡು ಒಂದೇ ಸಾಕು ಈ ಪ್ರಪಂಚಕ್ಕೆ. ಇವರಿಗೆ ಮನುಷ್ಯತ್ವ, ಮನುಷ್ಯರು ಯಾರೂ ಬೇಕಾಗಿಲ್ಲ ಇಲ್ಲಿ. ಯಾರ ಜೀವನ ಹಾಳಾದರೆ ಏನು, ಅವ್ರ ಜೀವನಕ್ಕೆ ದುಡ್ಡು ಸಿಗುತ್ತಾ? ಏನು ಬೇಕಾದರೂ ಮಾಡ್ತಾರೆ. ಅವ್ರ ಜೀವನಕ್ಕೆ ಸುಖ ಸಿಗುತ್ತಾ? ಯಾರ ಮಕ್ಕಳು ಬೇಕಾದರೂ ಜೀವ ತೆಗಿತಾರೆ. ಈ ವಿಷಯದಲ್ಲಿ ನನಗೇನು ಮಾತಾಡಬೇಕಂತ ನನಗೆ
ಎಷ್ಟು ಬಾಯಿಗೆ ಬರ್ತಾಯಿದೆ ಅಂದರೆ ಅಷ್ಟು ಕೆಟ್ಟದಾಗಿ ಬಾಯಿಗೆ ಬರ್ತಾಯಿದೆ. ಅದನ್ನೆಲ್ಲ ಇಲ್ಲಿ ಬಳಸಬಾರ್ದು ಅಂತ ನಾನು ಅಷ್ಟು ತಡ್ಕೊಂಡಿದ್ದೀನಿ. ಎದುರುಗಡೆ ಸಿಕ್ಕರೆ ಏನೇನು ನಿಜವಾಗ್ಲೂ ಯಾರು ಎದುರುಗಡೆ ಸಿಗ್ತಾರೆ ನೋಡಿ ಅಂಥ ಜನನ ಇಡಲೇಬಾರ್ದು ಅಂತ ಹೇಳ್ತೀನಿ ನಾನು. ಪ್ರಾಣ ತೆಗೆದೇ ಬಿಡ್ಬೇಕು. ಏನು ಲಾಯಕ್ಕಿದ್ದಾರೆ ಅವರು ಇನ್ನೊಬ್ರ ಜೀವನನ ಅಷ್ಟೊಂದು ನರಕ ಮಾಡಿ ಬದುಕೋಕೆ? ಏನು ಲಾಯಕ್ಕಿದೆ ಅವ್ರ ಜೀವನ ಬದುಕೋಕ್ಕೆ? ಅದು ಒಂದು ಜೀವ ಅಂತ ಹೇಳ್ತಾರೆ. ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ. ಆ ಜೀವನ ಹುಟ್ಟಿದ್ರೆ ಎಷ್ಟು, ಸತ್ತರೆ ಎಷ್ಟು. ಆ ಜೀವನ ಇರಬಾರ್ದು ಭೂಮಿ ಮೇಲೆ ಅಂಥವು ಬದುಕೋಕ್ಕೆ ಬಿಡಬಾರ್ದು. ಕೆಟ್ಟು ಹುಳುಗಳನ್ನ ಅಲ್ಲೇ ಒಸ್ಕಾಕ್ಬಿಡ್ಬೇಕು, ಚಪ್ಪಲಿಯಿಂದ ಒಸ್ಕಾಕ್ಬಿಡ್ಬೇಕು. ಆ ಥರ ಮಾಡಬೇಕು. ಅವ್ರನ್ನೆಲ್ಲ ಇಟ್ಕೊಳ್ಳೇಬಾರ್ದು ಭೂಮಿ ಮೇಲೆ. ಅಷ್ಟು ಹೊಟ್ಟೆ ಉರಿತಾ ಇದೆ ಸತ್ಯವಾಗ್ಲೂ. ಇನ್ನು ಮುಂದಕ್ಕಾದರೂ ಜೀವನದಲ್ಲಿ ಹೆಣ್ಮಕ್ಳನ್ನ ಸ್ವಲ್ಪ ಆದರೂ ಮಾನವೀಯತೆಯಿಂದ ನೋಡೋದನ್ನ ಕಲೀರಿ. ಒಂಟಿಯಾಗಿ ಹೆಣ್ಮಕ್ಳನ್ನ ಓಡಾಡೋಷ್ಟು ನೀವು ಆ ಮಕ್ಕಳನ್ನ ಬಿಡಿ. ದೊಡ್ಡ ದೊಡ್ಡ ಎಲ್ಲ ಕೆಟ್ಟೋಗಿ ಹರಗೇಡಿ ಬರ್ತಾವಲ್ಲ ಅಂಥವ್ರನ್ನೆಲ್ಲ ಬಿಟ್ಬಿಡ್ತೀರಿ. ಇವು ಮಾನ ಮರ್ಯಾದೆಯಿಂದ ಓಡಾಡೋ ಮಕ್ಕಳನ್ನ, ಇವು ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 9 ವರ್ಷದ ಮಕ್ಕಳನ್ನ ಏನು ತಿಂತಿರ್ನ ಅವ್ರದ್ದು ಹೋಗಿ ಅಲ್ಲಿ. ಛೀ, ಏನು ಅಸಹ್ಯವಾಗಿ ಬೈದ್ರೂ ಏನೂ ಇಲ್ಲ ಈ ಜನಗಳಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋದಲ್ಲಿ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಾಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಬಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಮಕ್ಕಳಿಗೆ ರೊಟ್ಟಿ ಮಾಡ್ತಾನೆ ನಾನು ಈ ವಿಷಯನ ಮಾತಾಡಬೇಕು ಅಂತ ಅನ್ನಿಸ್ತು, ಮಾತಾಡಿದೆ. ಯಾಕಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದ್ದನ್ನ ಅದನ್ನ ಹೇಳ್ಕೊಂಬಿಡ್ಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಸಾರಿ ಫ್ರೆಂಡ್ಸ್, ರೊಟ್ಟಿ ತೋರಿಸ್ತೀನಿ ಅಂತ ಹೇಳಿದೆ, ತೋರಿಸ್ಲಿಲ್ಲ. ಇಲ್ಲಿ ನೋಡಿ, ನಾನು ಇಷ್ಟೊಂದು ರೊಟ್ಟಿ ಮಾಡಿದ್ದೀನಿ. ಒಂದು 30 ರೊಟ್ಟಿ ಆಯಿತು. ಲೆಟಸ್ ಮಾಡಿರೋದಂಥ ರೊಟ್ಟಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಸುಲಭವಾಗಿ ಕೂಡ ಇದನ್ನು ಮಾಡ್ಕೋಬೋದು ನೀವು. ನಾನು ಆವಾಗಲೇ ಮಾಡೋದಂತೂ ನೀವು ನೋಡಿದ್ದೀರಾ. ಅದೇ ರೀತಿ ಕೂಡ ನೀವು ಈ ರೊಟ್ಟಿನ ಮಾಡ್ಕೋಬೋದು. ಈ ಹೊತ್ತೋಗಿರೋ ರೊಟ್ಟಿ ಸೀದೋಗಿರೋ ರೊಟ್ಟಿ ತೋರ್ಸಕತ್ತೀನಲ್ಲ, ಇದ್ರ ವಿಷಯ ಏನಪ್ಪ ಅಂತಂದ್ರೆ, ನಾವು ಜೀವನದಲ್ಲಿ ಸ್ವಲ್ಪ ಆದರೂ ಯಾಮರಿದ್ರೆ ಇದೇ ಥರ ಸೀದೋಗ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಮ್ಮ ಜೀವನದಲ್ಲಿ ನಾವೇ ನಮ್ಮ ಜೀವನನ ಗಮನವಾಗಿ ಇಟ್ಕೊಂಡು ಇರಬೇಕಂತ ಹೇಳ್ತಾ ಇರೋದು. ಯಾವತ್ತು ಬೇರೆ ಕಡೆ ಗಮನ ಹೋಗ್ಬಿಟ್ರೆ ಹಿಂಗೆ. ಏನಕ್ಕೆ ರೊಟ್ಟಿ ಸೀದೋಯ್ತು ಅಂದರೆ, ನಾನು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ರೊಟ್ಟಿ ಸೀದೋಯ್ತು. ಅದಕ್ಕೋಸ್ಕರ ರೊಟ್ಟಿ ಮೇಲಿರೋ ಗಮನ ಫೋನ್ ಮೇಲೆ ಹೋಯ್ತು. ಹಾಗಾಗಿ ಆ ರೊಟ್ಟಿ ಸೀದೋಯ್ತು. ಅದೇ ಥರ ನಮ್ಮ ಜೀವನ ಕೂಡ